ಜೂನ್ 16 ದೇವರಾಯನ ದುರ್ಗಕ್ಕೆ ಹೋಗಿದ್ವಿ. ಭೋಗಲಕ್ಷ್ಮೀ ನರಸಿಂಹ, ಯೋಗಲಕ್ಷ್ಮೀ ನರಸಿಂಹ ದೇವಸ್ಥಾನವನ್ನು ಭೇಟಿಯಾಗಿ ಬಂದ್ವಿ. ಆತ್ಮೀಯ ವೀಕ್ಷಕರೇ, ನಿಮ್ಮ ಪ್ರೀತಿಯ ನಮ್ಮ ಮಕ್ಕಳು ಬ್ಲಾಗ್ಸ್ಗೆ ಸ್ವಾಗತ. ಜೂನ್ 16 ನನಗೆ ವಿಶೇಷವಾದ ದಿನ. ಜೂನ್ 16 1970ರಲ್ಲಿ ನಾನು ಭೂಮಿಗೆ ಬಂದ ಕ್ಷಣ. ಆ ಕ್ಷಣ ನನಗೆ ನೆನಪಿಲ್ಲ. ಆವತ್ತಿಂದನೂ ನನಗೆ ಜೂನ್ 16 ಸ್ಪೆಷಲ್ ಡೇ. ಹಾಗೆ 1 ವರ್ಷದ ಹಿಂದೆ ನನ್ನ ಹುಟ್ಟುಹಬ್ಬದ ದಿನವೇ ನನ್ನ ಜೀವನಕ್ಕೆ 2 ಪುಟ್ಟ ಅದ್ಭುತಗಳು ಬಂದವು. ಆ ದಿನ ನನ್ನ ಮಗಳು ತಾಯಿಯಾದ ಕ್ಷಣ, ನಾನು ಅಜ್ಜಿಯಾದೆ. ಆ ಕ್ಷಣದಿಂದ ನನ್ನ ಹುಟ್ಟುಹಬ್ಬಕ್ಕೆ ಹೊಸ ಅರ್ಥ ಸಿಕ್ತು. ನನಗೆ ಯಾವಾಗಲೂ ಮಗಳು ಎಂಬುದು ದೇವರು ಕೊಟ್ಟ ಅತಿ ದೊಡ್ಡ ಉಡುಗೊರೆ ಅಂತ ಅನ್ನಿಸ್ತಿತ್ತು. ಆದರೆ ಇಂದು ಅವಳು ನನಗೆ ಕೊಟ್ಟ ಅತ್ಯಮೂಲ್ಯವಾದ ಉಡುಗೊರೆ ಎಂದರೆ ನನ್ನ ಮುದ್ದಾದ ಅವಳಿ ಮೊಮ್ಮಕ್ಕಳು. ಆ ಕ್ಷಣ ನಾನು ನಿಮಗೆ ಹೇಗೆ ಹೇಳಲಿ, ಹೇಗೆ ವಿವರಿಸಲಿ? ಆ ದಿನ ಏನೇನೋ ಕಿರಿಕಿರಿ ನಡೀತಾ ಇತ್ತು. ಅದೆಲ್ಲ ಮೀರಿ ನನ್ನ ದೇಹದಲ್ಲಿ ಒಂದು ಅದ್ಭುತವಾದ ಮಿಂಚಿನ ಸಂಚಾರ ಆಯಿತು. ಅದು ಮೊಮ್ಮಕ್ಕಳು ಹುಟ್ಟಿದ ಕ್ಷಣ. ನಿನ್ನೆ ಜೂನ್ 16ಕ್ಕೆ 1 ವರ್ಷ ಆಯಿತು. ಈ 1 ವರ್ಷದಲ್ಲಿ ಅವರ ನಗು, ಅವರ ಪುಟ್ಟ ಪುಟ್ಟ ಪಾದ, ಪುಟ್ಟ ಹೆಜ್ಜೆ, ಅವರ ಪ್ರೀತಿ, ಅವರ ಅಪ್ಪುಗೆ, ಆ ನಗು ಎಲ್ಲ ನಾನು ಮನ ತುಂಬಿ ಅನುಭವಿಸ್ತಾ ಇದ್ದೀನಿ. ನಮ್ಮ ಮನೆಯನ್ನು ಸಂತೋಷದಿಂದ ತುಂಬಿಸಿದೆ. ಇಂದು ಅವರು ತಮ್ಮ ಮೊದಲ ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದಾರೆ. ಅದನ್ನು ನಾವು ದೇವರಾಯನ ದುರ್ಗದಲ್ಲಿ ಆಚರಿಸಿದ್ವಿ. ಅಲ್ಲಿ ಹೋಗಿ ಬಂದ್ವಿ, ದೇವರ ಆಶೀರ್ವಾದ ಪಡ್ಕೊಂಡು ಬಂದ್ವಿ. ನನ್ನ ಹುಟ್ಟುಹಬ್ಬದಂದೇ ಇದು ನನಗೆ ವಿಶೇಷವಾದ ದಿನ. ನನ್ನ ಹುಟ್ಟುಹಬ್ಬ ಕೂಡ ಇದೇ ದಿನ ಆಗಿರೋದು ನನ್ನ ಇನ್ನಷ್ಟು ವಿಶೇಷವಾದ ದಿನ. ನನ್ನ ಅದೃಷ್ಟನೇ ಅನ್ಬೋದು. ಈ ಥರ ಯಾರಿಗೂ ಸಿಕ್ಕಲ್ಲ. ನನ್ನ ಮಗಳಿಗೆ, ನನ್ನ ಮೊಮ್ಮಕ್ಕಳಿಗೆ ಮತ್ತು ಆ ದೇವರಿಗೆ ಎಲ್ಲರಿಗೂ ಹೃತ್ಪೂರ್ವಕ ವಂದನೆ. ಅಂದರೆ ಅವಕ್ಕೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ದೇವರಿಗೆ ಧನ್ಯವಾದ ಹೇಳಬೇಕು. ನನ್ನ ಹುಟ್ಟುಹಬ್ಬ ಈಗ ನನ್ನದೇ ದಿನ ಅಲ್ಲ, ನಾನು ಅಜ್ಜಿಯಾದ ದಿನ, ನನ್ನ ಮಗಳು ತಾಯಿಯಾದ ದಿನ, ನನ್ನ ಜೀವನಕ್ಕೆ 2 ಪುಟ್ಟ ಸೂರ್ಯ ಬಂದ ದಿನ. ಆ ಕ್ಷಣ ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ತುಂಬ ಅದ್ಭುತವಾದ ಕ್ಷಣಗಳು. ಒಂದೇ ದಿನ 3 ಸಂಭ್ರಮ. ನನ್ನ ಹುಟ್ಟಿದ ದಿನ, ನನ್ನ ಮಗಳ ಮಾತೃತ್ವದ ಜನ್ಮ ಮತ್ತು ನನ್ನ ಅವಳಿ ಮೊಮ್ಮಕ್ಕಳ ಮೊದಲ ಹುಟ್ಟುಹಬ್ಬ. ನನ್ನ ಮಗಳು ನನಗೆ ಮೊದಲ ಉಡುಗೊರೆ, ನನ್ನ ಅವಳಿ ಮೊಮ್ಮಕ್ಕಳು ನನ್ನ ಜೀವನದ ಅತ್ಯಮೂಲ್ಯ ಉಡುಗೊರೆ. ಹ್ಯಾಪಿ ಫಸ್ಟ್ ಬರ್ತ್ಡೇ ಮೈ ಲಿಟಲ್ ಬ್ಲೆಸ್ಸಿಂಗ್ಸ್. 1 ವರ್ಷದ ಹಿಂದೆ ನನ್ನ ಹುಟ್ಟುಹಬ್ಬಕ್ಕೆ ಬಂದ 2 ಪುಟ್ಟ ಅದ್ಭುತಗಳು ಇಂದು 1 ವರ್ಷ ಆಯಿತು. ನನ್ನ ಹೃದಯದ ತುಂಬಿದ ದಿನ. ಆ ಕ್ಷಣಗಳನ್ನು ನಿಮ್ಮೊಂದಿಗೂ ಹಂಚ್ಕೋಬೇಕು ಅನ್ನಿಸ್ತು. ಆ ದೇವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಕಾಗಲ್ಲ. ಆ ಮಕ್ಕಳ ಅಪ್ಪುಗೆ, ಮಕ್ಕಳ ನಗು, ಆ ಮಕ್ಕಳ ಏನು ಹೇಳಲಿ, ಅಂಬೆಗಾಲಿಡೋದು, ಪುಟ್ಟ ಪುಟ್ಟ ಹೆಜ್ಜೆ ಇಡೋದು, ಅದನ್ನೆಲ್ಲ ಕಣ್ತುಂಬಿಸ್ಕೊಳ್ಳೋದೇ ಒಂದು ಆನಂದ. ಆ ದಿನವನ್ನು ನಾವು ದೇವರಾಯನ ದುರ್ಗದ ಭೋಗ ನರಸಿಂಹ ಸ್ವಾಮಿ ದೇವಸ್ಥಾನ ಮತ್ತು ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದೇವರ ಆಶೀರ್ವಾದವನ್ನು ಪಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು. ಈ 1 ವರ್ಷವನ್ನು ನಾನು ಕಳೆದ ಕ್ಷಣ ಯಾವತ್ತೂ ಜೀವನದಲ್ಲಿ ಕಳೆದಿರಲಿಲ್ಲ. ಅಷ್ಟು ಸುಂದರವಾದ ಕ್ಷಣಗಳಾಗಿತ್ತು. ಮುಂದೆ ಕೂಡ ಹೀಗೆ ಇರುತ್ತೆ.
ಮಕ್ಕಳ ಜೊತೆಗೆ ಕಳೆಯೋ ಕ್ಷಣಗಳನ್ನು ನಾನು ಯಾವತ್ತೂ ಮಿಸ್ ಮಾಡಿಕೊಳ್ಳಲ್ಲ. ನನ್ನ ಜೀವನದ ಅದ್ಭುತವಾದ ಪುಟ್ಟ ಪುಟ್ಟ ಮಕ್ಕಳ ಜೊತೆ ತಾಯಿಯಾಗೋದೇ ಒಂದು ಸಂಭ್ರಮ, ಆದರೆ ಅಜ್ಜಿ ಆಗೋದು ಇನ್ನೊಂದು ಸಂಭ್ರಮ. ಆ ಮಕ್ಕಳ ಬಗ್ಗೆ ಹೆಚ್ಚು ಕಾಳಜಿನೂ ಇರುತ್ತೆ. ಏನು ಹೇಳಲಿ ನಾನು, ಏನು ಹೇಳೋಕ್ಕೂ ನನಗೆ ಶಬ್ದಗಳು ಸಿಕ್ಕಲ್ಲ. ಧನ್ಯವಾದ ಹೇಳ್ಬೋದು ದೇವರಿಗೆ, ಅಷ್ಟೇ. ಎಷ್ಟೇ ಕಷ್ಟ ಕೊಡಲಿ, ಈ ಕ್ಷಣಗಳನ್ನು ನನಗೆ ಅನುಭವಿಸೋಕ್ಕೆ ಕೊಟ್ಟಿದ್ದಾನೆಲ್ಲ ದೇವರೇ. ನಾನು ಗ್ರೇಟ್ ಅಂತ ಅನ್ನಿಸ್ತಾ ಇದ್ದೀನಿ. ಹಾಗೆ ನಿಮಗೆ ತುಂಬ ಧನ್ಯವಾದ. ನಿಮಗೇನು ಅನ್ನಿಸ್ತು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೂ ಧನ್ಯವಾದಗಳು.